ಕುರುಕ್ಷೇತ್ರ 2024 ನ ಮೊದಲ ಹಂತ ಈಗಾಗಲೇ ರಂಗನ್ನ ಪಡೆದುಕೊಳ್ತಾ ಇದೆ. ಅದರ ಜೊತೆಗೆ ಪಕ್ಷಾಂತರಗಳು ಕೂಡ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಈಗ ಸುಮಲತಾ ಅವರ ಒಂದು ಬಿಜೆಪಿ ಸೇರ್ಪಡೆಯ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಇರುವಂತಹ ಒಂದು ಹೈಲೈಟ್ ಆಗಿರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಸುಮಲತಾ ಅವರು ಪಕ್ಷವನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ, ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸುಮಲತಾ ಇವತ್ತು ಪಕ್ಷ ಸೇರ್ಪಡೆ ಆಗ್ತಾರೆ. ಬೆಳಿಗ್ಗೆ 11:30ಕ್ಕೆ ಇರುವಂತಹ ಒಂದು ಕಾರ್ಯಕ್ರಮ. ಬಿಜೆಪಿಯನ್ನ ಸೇರ್ತಾರೆ ಸಂಸದೆ ಸುಮಲತಾ. ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಸುಮಲತಾ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊನ್ನೆಯಷ್ಟೇ ಸುದೀರ್ಘವಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿಚಾರವನ್ನ ತಿಳಿಸಿದ್ರು. ನಾನು ನರೇಂದ್ರ ಮೋದಿ ಅವರ ಕೈಬಲ ಪಡಿಸುವ ಒಂದು ನಿಟ್ಟಿನಲ್ಲಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ. ಅವರು ದೇಶದ ಬಗ್ಗೆ ಅಷ್ಟೊಂದು ಯೋಚನೆ ಮಾಡುವಾಗ ನಾವ್ಯಾಕೆ ಅವರ ಜೊತೆಗೆ ಹೋಗಬಾರ್ದು, ಅಂಥವರಿಗೆ ನಾವು ಬೆಂಬಲವನ್ನು ಕೊಡಬೇಕು. ನಮಗೆ ಅಷ್ಟೊಂದು ಗೌರವವಾಗಿ ಅವರು ನಡೆಸ್ಕೊಳ್ತಾರೆ ಪಕ್ಷದಲ್ಲಿ, ಸೊ ಹಾಗಾಗಿ ಅಂಥವ್ರ ಪಕ್ಷದಲ್ಲಿ ನಾವು ಇರಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ನಾನು ಬಿಜೆಪಿ ಸೇರ್ಪಡೆ ಆಗ್ತೀನಿ ಅನ್ನುವಂಥದ್ದನ್ನ ಸುಮಲತಾ ಮೊನ್ನೆನೇ ತಿಳಿಸಿದ್ರು. ಅದರಂತೆ ಇವತ್ತೊಂದು ಪೋಸ್ಟ್ ಕೂಡ ಮಾಡಿದ್ದಾರೆ. 5ನೇ ತಾರೀಕು ಇವತ್ತು ನಾನು ಬೆಳಿಗ್ಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪಕ್ಷ ಸೇರ್ಪಡೆ ಆಗ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ, ಜೊತೆಗೆ ಮಂಡ್ಯದ ಜನರಿಗೆ ನಾನು ಕೃತಜ್ಞನಾಗಿರ್ತೀನಿ, ಯಾವಾಗಲೂ ಕೂಡ ಮಂಡ್ಯದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಸುಮಲತಾ ಅವರು ಹೇಳಿದ್ದಾರೆ. ಸಾಲು ಸಾಲು ನಾಯಕರು ಕೂಡ ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕೊಪ್ಪಳದ ಮಾಜಿ ಸಂಸದ ಶಿವರಾಮೇಗೌಡ ಕೂಡ ಸೇರ್ಪಡೆ ಆಗ್ತಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಶಿವರಾಮೇಗೌಡ. ಇನ್ನು ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಕೂಡ ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ಸುಮಲತಾ ಈಗಾಗಲೇ ಒಂದು ಪೋಸ್ಟ್ ಮಾಡಿದ್ದಾರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರೋದ್ರ ಬಗ್ಗೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಸುಮಲತಾ, ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿನೇ ನನ್ನ ಮಂತ್ರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಏಪ್ರಿಲ್ 5ನೇ ತಾರೀಕು ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನ ತಮ್ಮ ಪೋಸ್ಟ್ ಮುಖಾಂತರ ತಿಳಿಸಿದ್ದಾರೆ. ಜೊತೆಗೆ ತನ್ನ ಮಂಡ್ಯದ ಸ್ವಾಭಿಮಾನಿ ಬಂಧುಗಳಿಗೆ ಧನ್ಯವಾದಗಳು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಸುಮಲತಾ ಅವರು ಈ ಪೋಸ್ಟನ್ನ ಇವತ್ತು ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಸುಮಲತಾ ಅವರು ಇವತ್ತು ಪೋಸ್ಟ್ ಮಾಡಿರೋದ್ರಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನೋಡೋಣ. ಚುನಾವಣೆಗೆ ಸ್ಪರ್ಧಿಸುವ ಕುರಿತಂತೆ ನನ್ನ ನಿಲುವಿಗಾಗಿ ಅನೇಕರು ಕಾಯುತ್ತಿದ್ದಾರೆ. ಈಗಾಗಲೇ ಆ ಕುರಿತಂತೆ ಗಂಭೀರ ಚಿಂತನೆ ಕೂಡ ಮಾಡಲಾಗಿದೆ. ನಿಮ್ಮೆಲ್ಲರ ನೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅವರಾಗಲಿ, ನಾನಾಗಲಿ, ನಮ್ಮ ಕುಟುಂಬವಾಗಲಿ ಯಾವತ್ತಿಗೂ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ. ಮಂಡ್ಯಗಾಗಿ, ನನ್ನ ಮಂಡ್ಯದ ಸ್ವಾಭಿಮಾನಿಗಳ ಸೇವೆಗೆ ಯಾವತ್ತಿಗೂ ನಾವು ಬದ್ಧ. ಹಾಗಾಗಿ ಏನೇ ನಿರ್ಧಾರ ತೆಗೆದುಕೊಂಡ್ರೂ ನಿಮ್ಮೊಂದಿಗೆ ಚರ್ಚಿಸಿಯೇ ಮುಂದುವರಿಯುವೆ ಎಂದು ಹೇಳಿದ್ದೇನೆ. ಏಪ್ರಿಲ್ 3 ಬೆಳಿಗ್ಗೆ 10 ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ದೇವಸ್ಥಾನದ ಆವರಣದಲ್ಲೇ ನನ್ನ ಮತ್ತು ನಿಮ್ಮೆಲ್ಲರ ನಿಲುವನ್ನ ಸ್ಪಷ್ಟಪಡಿಸುವ ಹಾಗೂ ಮಂಡ್ಯ ಲೋಕಸಭೆ ಚುನಾವಣೆ ಕುರಿತಂತೆ ನನ್ನ ನಿರ್ಧಾರವನ್ನ ನಿಮ್ಮೆಲ್ಲರ ಮುಂದೆಯೇ ಪ್ರಕಟಿಸುತ್ತಿದ್ದೇನೆ. ಅಂದು ನಿಮ್ಮೊಂದಿಗೆ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಅಭಿಷೇಕ್ ಅಂಬರೀಷ್ ಇರಲಿದ್ದಾರೆ. ಸೊ ಇದು ಮೊನ್ನೆ ಮಾಡಿದಂಥ ಒಂದು ಪೋಸ್ಟ್, ಯಾಕಂದರೆ ಅವತ್ತು ನಾನು ನನ್ನ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅನ್ನುವಂಥದ್ದನ್ನು ಪೋಸ್ಟ್ ಮೂಲಕ ತಿಳಿಸಿದರು. ಅದಾದ ನಂತರ ಈಗ ಅವ್ರು ಸೇರ್ಪಡೆ ಆಗ್ತಾ ಇರುವಂಥ ಒಂದು ವಿಚಾರ ಅದನ್ನು ಕೂಡ ಈಗಾಗಲೇ ಅವರು ಪೋಸ್ಟ್ ಮೂಲಕ ತಿಳಿಸಿದ್ದಾರೆ. ಮಂಡ್ಯದ ಸ್ವಾಭಿಮಾನಿ ಬಂಧುಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು, ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ, ನಿಮ್ಮ ಕೆಲಸಗಳಿಗೆ, ನಿಮ್ಮ ಅಭಿವೃದ್ಧಿಗೆ ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅಂತಲೂ ಕೂಡ ಸುಮಲತಾ ಅವರು ಈ ಪೋಸ್ಟ್ ಮೂಲಕ ಬರೆದಿದ್ದಾರೆ. ನೋಡಿ, ಮಂಡ್ಯದ ಅಭಿವೃದ್ಧಿನೇ ನನ್ನ ಮೂಲ ಮಂತ್ರವಾಗಿಸಿಕೊಂಡು ಹಾಗೂ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಲಿ ಎನ್ನುವ ಆಶಯದೊಂದಿಗೆ ಭಾರತೀಯ ಜನತಾ ಪಕ್ಷವನ್ನು ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಅಂತೇಳಿ ಮುಂಚೆನೇ ಹೇಳಿದೆ. ಸೊ ಅದರಂತೆ ಇವತ್ತು ಬೆಳಿಗ್ಗೆ 11:30ಕ್ಕೆ ನಾನು ಸೇರ್ಪಡೆ ಆಗ್ತೀನಿ ಅನ್ನುವಂಥದ್ದನ್ನ ಪೋಸ್ಟ್ ಮೂಲಕ ತಿಳಿಸಿದ್ದಾರೆ ಸುಮಲತಾ. ಇದೆಲ್ಲವೂ ಕೂಡ ಒಂದು ಕಡೆ ಈಗ ಸುಮಲತಾ ಅವರು ಬಿಜೆಪಿಗೆ ಬರ್ತಾರೆ, ಹೌದು ಸರಿ, ಆದರೆ ಏನು ಮಾಡ್ತಾರೆ ಬಿಜೆಪಿಗೆ ಬಂದು, ಬಿಜೆಪಿಯಿಂದ ಅವ್ರಿಗೆ ಏನು ಆಫರ್ ಸಿಕ್ಕಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ. ಬಿಜೆಪಿ ಸೇರ್ಪಡೆ ಬಳಿಕ ಹಾಗಾದ್ರೆ ಸುಮಲತಾ ಮುಂದಿನ ನಡೆ ಏನಾಗಿರುತ್ತೆ? 2 ವಿಚಾರ. ಒಂದು, HDK ಪರ ಪ್ರಚಾರವನ್ನ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಹಾಗೆ ಸುಮಲತಾ ಅವರಿಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ಏನ್ ಸಿಗುತ್ತೆ ಅನ್ನುವಂಥದ್ದು 2 ಪ್ರಶ್ನೆಗಳೀಗ ಕಾಡ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ HD ಕುಮಾರಸ್ವಾಮಿ, HDK ನಾಮಪತ್ರ ಸಲ್ಲಿಕೆ ವೇಳೆ ಸುಮಲತಾ ಬಂದಿರಲಿಲ್ಲ. ಅಂದ್ರೆ ನಿನ್ನೆ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾಗಲೂ ಕೂಡ ಅವರು ಇರಲಿಲ್ಲ. ಇನ್ನು ಬಿಜೆಪಿ ಸೇರ್ಪಡೆ ಬಳಿಕ ಬಹುಶಃ HDK ಪರ ಪ್ರಚಾರಕ್ಕೆ ಬರ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಸುಮಲತಾರನ್ನ ಪ್ರಚಾರಕ್ಕೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ HD ಕುಮಾರಸ್ವಾಮಿ ಕೂಡ ಈ ಹಿಂದೆ ಹೇಳಿದ್ದಾರೆ. ಅವರು ನಮ್ಮನ್ನ ಬೆಂಬಲಿಸ್ತಾರೆ,
ಸುಮಲತಾ ಅವರ ಒಂದು ಬೆಂಬಲ ನಮಗೆ ಇರುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದರು. ಸೊ ಹಾಗಾಗಿ ಈಗ ಸುಮಲತಾ ಅವರು ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾನು ಬಿಜೆಪಿಗೆ ಬೆಂಬಲಿಸ್ತೀನಿ, ಇನ್ಫ್ಯಾಕ್ಟ್ ಬಿಜೆಪಿಯನ್ನು ಸೇರ್ಪಡೆ ಆಗ್ತಾ ಇದ್ದೀನಿ, ನಾನು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ, ಅವರ ಜೊತೆಗೆ ನಾವು ನಿಲ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೊರತು ಎಲ್ಲುವೇ ಪ್ರಚಾರಕ್ಕೆ ಬರ್ತೀನಿ ಅನ್ನುವಂಥದ್ರ ಬಗ್ಗೆ ಅವರು ಇನ್ನೂ ಕೂಡ ಏನು ಹೇಳಿಲ್ಲ, ಕ್ಲಿಯರ್ ಆಗಿ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಹಾಗೆ ಇದೆ. ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಹಣಿಯಾಡ್ಕರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡ್ತಾ ಹೋಗೋಣ. ಈಗ ಸುಮಲತಾ ಅವರು ಪಕ್ಷ ಸೇರ್ಪಡೆ ಆಗ್ತಾ ಇರುವಂಥದ್ದು ಒಂದು ವಿಚಾರ ಕಿರಣ್, ಇದರಲ್ಲಿ ಎರಡು ಪ್ರಶ್ನೆಗಳು. ಒಂದು, ಈಗ ಬಿಜೆಪಿಗೆ ಸೇರ್ಪಡೆ ಆದ ನಂತರ ಅಧಿಕೃತವಾಗಿ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಹೋಗ್ತಾರಾ, ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಸುಮಲತಾ ಅವರು ತೆರಳುತ್ತಾರಾ ಅನ್ನುವಂಥದ್ದು ಒಂದು. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ಸುಮಲತಾ ಅವರಿಗೆ ಏನ್ ಸಿಗ್ಬೋದು, ಏನ್ ಆಫರ್ ಆಗಿದೆ ಹಾಗಾದ್ರೆ ಸುಮಲತಾ ಅವರಿಗೆ ಅನ್ನುವಂಥದ್ದು ಎರಡು ವಿಚಾರ ಕಿರಣ್. ರೆಹಮಾನ್, ಸುಮಲತಾ ಅವರಿಗೆ ಮುಂದಿನ ದಿನದಲ್ಲಿ ಅಂದ್ರೆ ಇವತ್ತು ಪಕ್ಷ ಸೇರ್ಪಡೆಯಾದ ಬಳಿಕ ಪಕ್ಷ ಯಾವ ರೀತಿ ಅವರನ್ನ ನಡೆಸಿಕೊಳ್ಳುತ್ತೆ ಮತ್ತು ಅವರನ್ನ ಬಳಸಿಕೊಳ್ಳುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಸುಮಲತಾ ಆಗಲಿ ಅಥವಾ ಪಕ್ಷದಿಂದಾಗಲಿ ಸ್ಪಷ್ಟವಾದಂತಹ ವಿಚಾರವನ್ನ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ರೆಹಮಾನ್, ಇಲ್ಲಿ ಒಂದು ವಿಚಾರ ಏನಂದ್ರೆ ಸುಮಲತಾ ಅವರನ್ನ ಈಗ ತಕ್ಷಣಕ್ಕೆ ಯಾವುದೇ ಸ್ಥಾನಮಾನವನ್ನ ಕೊಟ್ಟು ಅವ್ರನ್ನ ಪಕ್ಷದಲ್ಲಿ ಬಳಸಿಕೊಳ್ಳುವಂತ ವಿಚಾರದ ಬಗ್ಗೆ ಬಿಜೆಪಿ ಕೂಡ ಯೋಚನೆಯನ್ನ ಮಾಡಿಲ್ಲ. ಯಾಕೆಂದ್ರೆ ಮೈತ್ರಿ ಇರುವಂತಹ ಕಾರಣಕ್ಕಾಗಿ ಸುಮಲತಾ ಅವರ ಸೇರ್ಪಡೆಗೆ ವಿಚಾರದಲ್ಲಿ ಬಿಜೆಪಿ ಹೆಚ್ಚು ಆಸಕ್ತಿ ವಹಿಸಿದ್ದು ಕೇವಲ ಮಂಡ್ಯ ಲೋಕಸಭಾ ಕ್ಷೇತ್ರ ವಿಚಾರಕ್ಕಾಗಿ ಮಾತ್ರ. ಯಾಕೆಂದ್ರೆ ಸುಮಲತಾ ಮಂಡ್ಯ ಲೋಕಸಭಾ ಕ್ಷೇತ್ರ ಚುನಾವಣಾ ಪ್ರಚಾರದಿಂದ ದೂರ ಉಳಿದ್ರೆ ಅದು ಮೈತ್ರಿಗೆ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗೆ ಅಲ್ಲಿ ಒಂದಷ್ಟು ಹಿನ್ನಡೆ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಎಚ್ಚರಿಕೆಯಿಂದ ಸುಮಲತಾ ಅವರನ್ನ ಎಲ್ಲೂ ಕೂಡ ಅವರು ತಟಸ್ಥರಾಗಿ ಉಳಿಯದಂತೆ ಅಥವಾ ಕಾಂಗ್ರೆಸ್ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸದಂತೆ ಇರುವಂತಹ ನಿಟ್ಟಿನಲ್ಲಿ ಬಿಜೆಪಿ ಎಚ್ಚರಿಕೆಯನ್ನು ವಹಿಸಿತ್ತು. ಬಹುತೇಕ ಅದರಲ್ಲಿ ಯಶಸ್ವಿ ಕೂಡ ಆಗಿದೆ. ಹೀಗಾಗಿ ಕುಮಾರಸ್ವಾಮಿ ಅವರ ಪರ ಸುಮಲತಾ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಸುಮಲತಾ ಬಹಿರಂಗವಾಗಿ ತಮ್ಮ ಸ್ಪಷ್ಟ ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಆದರೆ ಇವತ್ತು ಬಿಜೆಪಿಯನ್ನ ಸೇರ್ಪಡೆಯಾದ ಬಳಿಕ ಸಹಜವಾಗಿ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡಲೇಬೇಕಾಗತ್ತೆ. ಎಲ್ಲೂ ಕೂಡ ಅವರು ನಾನು ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದ್ರೆ ಅವರು ಇವತ್ತಿನಿಂದ ಅವರು ಸೇರ್ಪಡೆಯಾದ ಬಳಿಕ ಬಿಜೆಪಿಯ ಭಾಗವಾಗ್ತಾರೆ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲಿ ಮೈತ್ರಿ ಇದೆ, ಎನ್ಡಿಎ ಇಲ್ಲಿ ಸುಮಲತಾ ಅಧಿಕೃತವಾಗಿ ಸೇರ್ಪಡೆಯಾಗುವಂತ ಕಾರಣಕ್ಕಾಗಿ ಅವರು ಎನ್ಡಿಎ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಬಹುತೇಕ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳದೇ ಇರಬಹುದು. ಯಾಕಂದ್ರೆ ಅವರಿಗೆ ಈ ಹಿಂದಿನ ಕೆಲವೊಂದಷ್ಟು ಕಹಿ ನೆನಪುಗಳನ್ನು ಅವರಿಗೆ ತಕ್ಷಣಕ್ಕೆ ಮರೆಯೋದಕ್ಕೆ ಸಾಧ್ಯವೇ ಆಗದೇ ಇರಬಹುದು. ಹಾಗಾಗಿ ಕೊನೆ ಕ್ಷಣದಲ್ಲಾದ್ರೂ ಅಥವಾ ಒಂದೆರಡು ದಿನಗಳಲ್ಲಾದ್ರೂ ಅವರು ಕುಮಾರಸ್ವಾಮಿ ಅವರ ಪರ ಪ್ರಚಾರ ನಡೆಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮತ್ತು ಸುಮಲತಾ ಅವರಿಗೆ ಬಿಜೆಪಿಯಲ್ಲಿ ಮುಂದೇನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಸುಮಲತಾ ಅವರನ್ನ ಈಗ ತಕ್ಷಣಕ್ಕೆ ಅವರಿಗೆ ಯಾವುದೇ ಸ್ಥಾನಮಾನ ಕೊಡದೇ ಇದ್ರು ಕೂಡ ಮತ್ತು ರಾಜಕೀಯವಾಗಿ ಅಥವಾ ಚುನಾವಣಾ ಸ್ಥಾನಮಾನಗಳು ಯಾವುದು ಅವಕಾಶಗಳು ಇಲ್ಲದೇ ಇದ್ರು ಪಕ್ಷದಲ್ಲಿ ಅವರಿಗೆ ಮುಂದೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿವೆ. ಒಂದು ವೇಳೆ ಅವರ ಮುಂದೆ ಜೂನ್ ನಲ್ಲಿ ನಡೆಯುವಂತಹ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆಗಳೇನಿದೆ ಅದರಲ್ಲಿ ಅವರಿಗೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಇದೆ. ಅಥವಾ ನಾವು ಇನ್ನೂ ಮುಂದುವರೆದು ಹೇಳೋದಾದ್ರೆ ರಾಜ್ಯಸಭೆಗೆ ಅವರೇನಾದ್ರೂ ಪ್ರಯತ್ನವನ್ನ ಪಟ್ಟರೆ ಪಕ್ಷ ಆ ನಿಟ್ಟಿನಲ್ಲಿ ಏನಾದರೂ ತೀರ್ಮಾನವನ್ನ ಚರ್ಚೆಯನ್ನ ಮಾಡಿದರೆ ಸುಮಲತಾ ಅವರನ್ನ ರಾಜ್ಯಸಭೆಗೆ ಅವಕಾಶ ಕೊಡುವಂತ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಚಿಂತನೆಯನ್ನು ಮಾಡಬಹುದು. ಅದನ್ನು ಹೊರತುಪಡಿಸಿದ್ರೆ ಪಕ್ಷದಲ್ಲಿ ರಾಜ್ಯ ಪದಾಧಿಕಾರಿಯ ಮಟ್ಟದಲ್ಲಿ ಯಾವುದಾದ್ರೂ ಸ್ಥಾನಮಾನವನ್ನ ಕೊಟ್ಟು ಅವರನ್ನ ಪಕ್ಷದಲ್ಲಿ ಮತ್ತಷ್ಟು ಸಕ್ರಿಯಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗ ಚುನಾವಣಾ ಸಂದರ್ಭದಲ್ಲಿ ಸುಮಲತಾ ಪಕ್ಷವನ್ನ ಸೇರ್ಪಡೆಯಾಗಿ ನಂತರ ಲೋಕಸಭಾ ಚುನಾವಣಾ ಪ್ರಕ್ರಿಯೆಗಳೆಲ್ಲೂ ಮುಗ್ದ ನಂತರ ಅವರು ತಟಸ್ಥರಾದ್ರೆ ಮತ್ತೆ ಯಾವುದೇ ರೀತಿಯ ಸಕ್ರಿಯವಾಗಿ ಇಲ್ಲದೇ ಇದ್ರೆ ಬಿಜೆಪಿಗೆ ಕೂಡ ಒಂದಷ್ಟು ನಷ್ಟ ಆಗುತ್ತೆ. ಹಾಗಾಗಿ ಅವರಿಗೆ ಪಕ್ಷದಲ್ಲಿ ಒಂದಷ್ಟು ಪದಾಧಿಕಾರಿ ಮಟ್ಟದ ಹುದ್ದೆಯನ್ನು ಕೊಟ್ಟು ಸಕ್ರಿಯಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತಿನಿಂದ ಸುಮಲತಾ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದ ಬಳಿಕ ಬಿಜೆಪಿಗೆ ಅದು ಒಂದಷ್ಟು ಮಟ್ಟದಲ್ಲಿ ಲಾಭವೇ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬಿಜೆಪಿ ತರಾತುರಿಯಲ್ಲಿ ಅವರನ್ನ ಕಾಲ ವಿಳಂಬ ಇಲ್ಲದೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ರೆಹಮಾನ್. ಕಿರಣ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.